ಅದೇ ನಮಸ್ಕಾರ ಇದ್ದು ಬನ್ನಿ. ಇದೇ ಹಿಂದಿಗೆ ಆಲಂಕೊಂಡು ಬಾಲಕೃಷ್ಣ ಭಟ್ರು ಎನ್ನ ಭಾವ ಎನ್ನ ಅಕ್ಕ, ಇದು 4ನೇ ಅಕ್ಕ ಸಾವಿತ್ರಿ ಹೇಳಿ ಹೆಸರು. ಅಕ್ಕನ ಎನ್ನ ಭಾವ ಬಾಲಕೃಷ್ಣ ಭಟ್ಟಳಿ, ಗಿರಿ ಕೇಶವ ಭಟ್ರ ಮಗ. ದೊಡ್ಡವು ಮನೇಲಿದ್ದವು. ಇನ್ನು 3 ಜನ ಬೇರೆ ಮಾಡ್ಲಂಗಿದ್ದು, ಒಬ್ಬ ಹುಬ್ಬಳ್ಳಿಲಿ, ಒಬ್ಬ ಬೆಂಗಳೂರಲ್ಲಿ, ಒಬ್ಬ ಪೂಕಲಲ್ಲೆಲ್ಲ ಇದ್ದ. ಇವರ ಮನೇಲಿ ಸುಮಾರು ಇವೇ ಭಂಗ ಬಂದು ಮಾಡಿದ ಸೊರಂಗಂಗ ಇದ್ದು. ಅಪ್ಪ ಗರ್ಪಿ ಹೊಡೋದು, ಮಕ್ಕ ಮಣ್ಣು ಹೊರೋದು, ಅಜ್ಜ ಗರ್ಪೋದು, ಮಕ್ಕ ಪುಳಿಯಕ್ಕೆಲ್ಲ ಹೊರೋದು. ಅವರತ್ತಲ್ಲಿ ಇದರ ಕತೆ ಎಲ್ಲ ಕೇಳೋ ಒಂದರಿ ಅವರೊಟ್ಟಿಗೆ ಈ ಸೊರಂಗದೊಳಂಗೆ ಹೋಗಿರೋ ಪಾಗದ ಸೊರಂಗದೊಳಂಗೆ ಹೋಗ್ಬೋದು. ಹಿಂಗೆ ಹಿಂಗೆಲ್ಲ ಭಾವನೆ ಮುಂದೆ ಕಳಿಸುವ ಅಲ್ಲ. ಹೋಪ ಅವನು ಭಾವನೆ ಅವನು ಭಾವನೆ ಒಟ್ಟಿಗೆ ಮುಂದೆ ನಿಂಗೆ ಹಿಂದಂದಲೇ ನೋಡಿಲ್ಲ ಬನ್ನಿ. ಈಗ ಸೊರಂಗಕ್ಕೆ ಹೋಗಪ್ಪ ಸೀದಾ ಹೋಪಳಕ್ಕಲ್ಲ, ಭಾವನಕ್ಕೆ ಹೋಪಾಗ ಜಾಗ್ರತೆ ಬೇಕು ಅಪ್ಪಳಗ. ಅದೆಂತ ಒಂದು ಮೈಗೆ ತೊಡಗಿಸುತ್ತೋಲೆ ಸೌಮ್ಯಂಗ 5 ಮಗಳಿಗೆ ಅದೇ ಚಿಕ್ಕ ಎಂತಪ್ಪದು ಮುತ್ತಕ್ಕೆ ಗೆರೆ ಒಪ್ಪದು. ಇದು ಅದು ತೋರಿಸಿದ ಹಂಗೆ ದಡಿಕೆ ಬತ್ತು. ಮತ್ತೆ ಅದಕ್ಕೆ ಒಂದು 15 ಅಲ್ಲ 2 ತಿಂಗಳು ಇದ್ದ ಮತ್ತೆ ಈ ಪೊಟ್ಟು ಸರಂಗಕ್ಕೆಲ್ಲ ಹೋಗ್ತಾ ನಿಂಗೋ ಎಂತಾರು ಕೆಟ್ಟ ಅನುಭವ ಆಯ್ತು ಅಂತಾರೆ. ಈಗ ಒಳ ಹರವದು ಬಂದದು ಅದು ಹೆಂಗೆಂತಾರು ಇಲ್ಲ ಏನೇ ದಾರಿ ಒಪ್ಪಗಳು ಹರಿತದ್ದು ಕಂಡಿಲ್ಲ. ಒಂದರಿ ಗಂಡಿದು ಅದು ಕಾವಲಿಂಗ ಹೋಗೋದು. ಹಾವು ಎನ್ನ ನೋಡಿಂಡು ಅದು ಹಿಂದಂತಾಗಿ ಹೋಗ್ತು ಬಿಡಿ. ಹೇಳಿ ಅದಕ್ಕೆ ಈಗ ಒಂದು ರೆಡಿ ತಕೊಂಡು ಹೋಗೋಣ ಸರಂಗಕ್ಕೆ. ಇಲ್ಲಿ ಒಂದು ಸರಂಗ, ಇದು 3 ಕಲ್ಲಿನ ಪಾರೆ. ಈ ಸರಂಗ ಕಾರ್ಯಕರದ ಅಲ್ಲಿವರೆಗೆ ಇತ್ತಿದ್ದು. ಮತ್ತೆ ಅವು ಜಾಲು ತೆಗೆದು ಸರಂಗ ಇಷ್ಟು ಸಣ್ಣ ಆದದ್ದು. ಅಲ್ಲಿವರೆಗೆ ಇತ್ತಿದ್ದು. ಅಕ್ಕನ ಮದುವೆ ಮತ್ತೆ ಚೂರು ತೆಗೆದು ಇಲ್ಲಿವರೆಗೆ ಆತು. ಮತ್ತೆ ಕಳೆದ ವರ್ಷ 10 ವರ್ಷ JCB ಇಷ್ಟು ಗರ್ಪೆಪ್ಪಾಗ ಇಷ್ಟು ಸರಂಗ ಸಣ್ಣ ಆತು. ಆದ್ರೆ ಇದು ಎಷ್ಟು ವೇಟ್ ಇತ್ತು ಒಳಗ? ಇಲ್ಲಿಂದ ಅದು 60 ಕೋಲು ಇಲ್ಲಿಂದ ಸರ್ತಾ ಇತ್ತು. ಇಲ್ಲ 60 ಕೋಲು ಅಲ್ಲಿಂದ ಸರ್ತಾ ಇದ್ದು. ಮತ್ತೆ ಎಷ್ಟು ಕೋಲು ಇದ್ದದು? ಅದೇ ಒಂದು 35 60 ಕೋಲು ಹಿಂಗೆ ಸರ್ತಾ ಹೋಗಿ ಅಟ್ಲಾಗಿ 35 ಕೋಲು ಇದ್ದು. ಇನ್ನು ಅಟ್ಲಾಗಿ ಇಟ್ಲಾಗಿ ಹೋದದ್ದು ಇದ್ದು. ಮೇಘ 60 ಕೋಲು ಮುಂದೆ ನಡುವುದಕ್ಕೆ ಬಾವಿ ಮಾಡಿದ್ದ. ಅದರ ಎದುರು ಕೂದ್ರೆ ಒಳ್ಳೆ ತಂಪು ಗಾಳಿ ಬತ್ತು. ಇದೆಲ್ಲ ಏರ್ಪಡಿದ. ಇದು ಲೈಟಿಂಗ್ ಮಣ್ಣು ಹಿಡಿಯದ್ದಂಗೆ ಒಂದು ತೊಟ್ಟೆ ಹಾಕೋದು ಹಿಂಗೆ ಅಂತ ಹೇಳಿದ್ರೆ ನಮ್ಮ ಕೈಗೆ ಮಣ್ಣು ಅದಕ್ಕೆ ಒಳ್ಳೆ ಹೊಸ ಲೈಟ್ ಹಾಳಪ್ಪಲಾಗ ಹಾಗೆ ಲೈಟ್ ಅದೇ ಬೇಕಾದ್ದು ಡೆಂಜಿ ಊಟ ಮಾಡಿ ಅಕ್ಕ ಮಾತಾಡಿದ್ದೆ. ಮೊಬೈಲ್ ಹಿಂಗ್ ಹಿಡಿದ ಕೂಡಲೇ ಅಕ್ಕನು ಬದ್ರಲ್ಲು ಭಾವನೆ ಹಿಡಿದು ನಿಲ್ತಿದ್ದು. ಅಕ್ಕಂಗೆ ಎಲ್ಲ ವಿಷಯ ಹೊಂದಿದ್ದು ಒಳ್ಳೆ ಮಾತಾಡ್ತವು. ಮೊಬೈಲ್ ಎದುರು ಮಾತಾಡ್ಲೆ ಜನ ಇಲ್ಲ. ಹೋಗಲ್ಲ ಸುಮ್ಮನೆ ತಡವು ಮಾಡೋದು. ಬನ್ನಿ ಫೋಟೋಗ್ರಾಫರ್ ಒಟ್ಟಿಗೆ ಓದ್ತಾ ಇರ್ತಾವ. ನೋಡಿ ಇದು ಸರಿಯಾಗಿ ಕುತ್ತ ನಿಂದು ಹೋಗ್ತಾಗಿ ಇದಷ್ಟು 5-6 ಫೀಟ್ ಅಲ್ಲ ಬಾವು. ನೀರಿನ ಪಾಸೆ ಕಾಲು ಜಾಲೆ ಜಾಸ್ತಿ ಇದ್ದು ನೋಡಿ. ಇದು ನೀಟು ಕ್ಲೀನ್ ಯಾವತ್ತಿಂಗ ಜರಿ ಆಗಲ್ಲ. ಆಣಿ ಕಲ್ಲಿನಂಗಿದ್ದ ಪಾರೆಲಿ ಗರ್ಪಿದ್ದು. ಇದು ಒಂದು ಪಾಟಾಳಿ ಬಟ್ಟೆಯ ಪಾಟಾಳಿ ಹೇಳ್ತದ್ದು ಮಾಡಿದ್ದು. ಆ ಪಾಟಾಳಿ ಇದ್ದೀಗ ಅದ್ರ ಮಗ ತೆಂಗಿನಕಾಯಿ ಕಟ್ಟಡ ಮಾಡ್ತೀವಿ. ತೆಂಗಿನಕಾಯಿ ವ್ಯಾಪಾರ ಎಷ್ಟು ಕ್ಲೀನ್ ಇದ್ದು ನೋಡಿ. ಇದು ಪೈಪಿನ ಸಂದಿಲ್ಲಿ ಇಲ್ಲಿ ಅಲ್ಲ ಹೊಡೆದು ಮತ್ತೆ ಬೆಂಕಿ ಎಲ್ಲ ಹೊಟ್ಟೆ ಮಾಡೋದು ಒಳ ಇಂತ ಸರು ಇಲ್ಲಿಗ ಮೆಕ್ಕೆ ರಜಾ ಕಲಕಟ್ಟು ಅದು ಪೈಪಿಲ್ಲಿ ರಜಾ ಹೋಗಿ ನಿಂಗೆ ಹೊಡಿ ಸರಿ ಮೆಟ್ಟಿಕೊ ಬಪ್ಪ ಉಂಟು ಹೊಡಿ ಲಾಸ್ಟಿಂಗ್ ಬಪ್ಪ ಇಲ್ಲಿ ರಜಾ ಕಲಕು ಇದು ಸರ್ಕಾರ ಅಲ್ಲಿಗೆ ಮುಗಿದತ್ತು ನೋವಲ್ಲಿ ಹೋದ ಅಲ್ಲಿಗೆ ನೋಡಿ. ಒಳ್ಳೆ ತಂಪುದಿದ್ದು ಒಳ್ಳೆ ತಂಪು ನೀರು. ಲೈಟ್ ಸರಿಗೆ ಹಾಕಿದ್ದೆ ಬಾಬಾ. ಅಕ್ಕೋಳಿ ನೀರು ಕುಡಿಯಲು ಬಂದಿದ್ದೆ. ಇಲ್ಲಪ್ಪ ಅಂದರೆ ನಿಂತು ನಾನು ಹಳೆ ಬಂದ ಸುಮಾರು ಹೊತ್ತಿಗೆ ನೀರು ಕುಡಿಯಲು ಬರ್ತದೆ. ಬೇರು ಮತ್ತೆ ನೋಡಿ ಒಂದು ಅದ್ಭುತ ಯಾತ್ರೆ ಸರಂಗದೊಳ 68 ಕೋಲು ಉದ್ದಕ ಬಂದು 2ನೇ ಲೆಫ್ಟ್ ರೈಟಿಗೆ ತಿರುಗಿದ್ವಿ ಸರಂಗ.
ಅಲ್ಲಿ ಬಾವಲಿ ನೋಡಿ, ಇದು ಉಂಡೆ ಉಂಡೆ ಕಲ್ಲು, ಕಪ್ಪು ಕಲ್ಲು, ಬಾರಿ ಗಟ್ಟಿದೆ. ಅದರನ್ನು ಪಿಕ್ಕಾತಿನಿ ಕೊಟಕ 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 ನಾವು ಕುಟ್ಟಿ 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 ಓಪನ್ ಮಾಡಿದ್ದೇವೆ. ಇದು ಜಾಗ್ರತೆಗೆ. ಇದು ಮಣ್ಣಲ್ಲ, ಮನುಷ್ಯ ಒಳ್ಳೆ ಕೆಲಸದ್ದು. ಇದು ನಾವು ಹೋಯಕದ ರಜ್ಜ ತಂದೆ. ಈಚೊಡೆಗೂ ಹೊಯಕತ್ತು. ಅದು ಸತ್ತ ಬಂದಪ್ಪ ದಾರಿ ತಪ್ಪಿತೊಳಿ ಅದನ್ನ ಈಚೊಡೆಗೆ ತಿರುಗಿಸಿಯೂ ಹೋದ ಹಂಗೆ ವಾಪಸ್ ಹಿಂಗೆ ತಿರುಗಿದ್ದು ವಾಪಸ್ ಅಪ್ಪ ಮತ್ತೆ ಇದ್ರ ತಿರುಗಿಸಕ್ಕೆ ಒಳ್ಳೆದು. ತಿರುಗಿಸಿ ವಾಪಸ್ ವಾಪಸ್ ಚೂರು ಇಟ್ಲಾಗೆ ಬಗ್ಗಿತ್ತು. ಸರ್ವೂತ ಅತ್ಲಾಗೆ ಹೊಯಕತ್ತು. ಹೋಗಿದ್ದರೆ ಜಾಸ್ತಿ ನೀರು ಬರ್ತಿತ್ತು. ಖಂಡಿತ ಒಳ್ಳೆ ನೀರು ಬರ್ತಿತ್ತು ಅಲ್ಲ. ಈಗ ಹೋದಲ್ಲಿ ಚೂರು ನೀರು ವ್ಯತ್ಯಾಸ ಹೊಸರು ತಪ್ಪಿತ್ತು. ನಾವೇ ಕುಡಿಯೋದು ತೊಂದರೆ ಖರ್ಚಿಗೆ ಸಾಕು. ಈಗ ನೋಡಿ, ಇನ್ನು ಇಟ್ಲಾಗಿತ್ತು. ಈಗ ಒಂದು 30 ಎಷ್ಟು ಕೋಲು 35 ಕೋಲಿನಷ್ಟು ಇಟ್ಲಾಗಿ ಲೆಫ್ಟಿಗೆ ಮಣ್ಣು ಹಿಡಿಯ. ಇಲ್ಲಿ ಇಷ್ಟು ಜಾಗದಲ್ಲಿ ಮಣ್ಣು ಹಿಡಿಯ. ಹೆಸರು ಗಂಟಾಟ ಇಲ್ಲ. ಇದು ಮಳೆಗಾಲದಲ್ಲಿ ಕೆಸರು ಕಂಡಾಟ ಗೊತ್ತು. ಇಲ್ಲಿಲ್ಲ ಇಲ್ಲ, ಅಲ್ಲಿ ಮಾತ್ರ ಇದು ಹಿಂಗೆ ಸತ್ತ ಹೋಗಿದ್ದೆ. ಇಲ್ಲಿವರೆಗೆ ಸರಿ ಹೋಯ್ತು, ಮತ್ತೆ ತಿರುಗಿದ್ದದು. ಈ ಸಣ್ಣ ಬೆಳಚೀರಿ ತೆಗೋದದ್ದು. ಹಂಗಾಗಿ ಅವಕ್ಕೆ ಅಂದಾಜು ಆಗುತ್ತಿಲ್ಲ ಹೇಳಿ. ಅದು ಜನ ಬೇರೆ, ತೆಗೆದ ಜನ ಬೇರೆ. ಮಾಮೂಲಿ ಸಾಗಿದ್ರೆ ಹಾಗೆ ತೆಗಿತಿತ್ತು. ಇದು ತಿರುಗಿತ್ತಿಲ್ಲ ನೋಡಿದ, ಹಿಂಗೆ ತಿರುಗಿತ್ತು. ಹಾಗೆ ತೆಗೆದಿಲ್ಲ. ಆ ತಿರುಗಿದ ತೊಂದರೆ ಇಲ್ಲ, ರಜಾ ಸಿಕ್ಕಿದ್ದು. ಒಟ್ಟು ಹೊರಂಗಲ್ಲ ಮೆಲ್ಲಿಗೆ ಆಗುತ್ತಿದ್ದೀಯ ಮಣ್ಣಾಕು ರಜಾ. ಈಗ ಇಲ್ಲಿ ರಜಾ ಜರಿದು ಬಿದ್ದಿದಾತ. ಇಲ್ಲಿ ಸೆರೆ ಸೆರೆ ಕಲ್ಲು. ಮಳೆಕಾಲದಲ್ಲಿ ಬಹುಶಃ ಜರಿದು ಬಿದ್ದದು. ಇದು ರಜಾ ಸೇಡಿ ಇದು ರಜಾ. ಇದು ಈಗ ಹಿಂಗಿತ್ತ ಸೇಡಿಯಲ್ಲಿ ಇದು ಕಾಮಗಿಲ್ಲಿಯೋ ನಮ್ಮ ಕಾಯಿ ಬರ್ಪಿ ಅಲ್ಲಿದ್ದೀರ. ಅದು ಕಾಯಿ ಬರ್ಪಿ ರಜಾ ಎಳಮೆ ಪಾಕದಾಗೆ ಕಾಣುತ್ತೆ. ಇದು ರಜಾ ಜರಿದು ಬಿದ್ದು, ಇನ್ನು ರಜಾ ಜರಿದು ಬೀಳೋ ಬೀಳ ಬೀಳ ಎದರಿ ಕೊಡೆ ಏನು ಬೀಳ. ಮುಂದೆ ಕತೆ ಹೇಳಿದ್ದಾರೆ ಸುಮಾರು ಭಾವನೆಗೆ ಒಳಗೆ ಬಾರದೆ ತುಂಬಾ ಸಮಯ ಕೊಡಿ. ಸುಮಾರು ಹೋಯ್ದೆ ಇಲ್ಲ. ಅದು ಮೂರ್ತಿ ಹಾಕಿದ ಒಳ್ಳೆ ಅಲ್ಲಿ ಇರ್ತದ. ಇಲ್ಲಿ ಸುಮಾರು ಭಾವನೆ ಬಿಟ್ಟಾಗುತ್ತೆ. ಯಾವನಿಗೆಲ್ಲ ಕೂತು ಎಂತ ಮಾಡುದು ಅದೆಲ್ಲ ಮೂಲ ಗಾಳಿ ನೋಡಿದ್ರೆ ಸ್ವಲ್ಪ ನೀರು ಕುಡಿಯೋದು. ಇಲ್ಲಿ ಅವನಿಗೆ ಮಾತ್ರ ಬೇರೆಂತಿಲ್ಲ. ಬಾವಲಿ ಬಿಟ್ಟೆ ಆಗುತ್ತೆ. ಇಲ್ಲಿ ರಜೆ ಜರ್ತಾಳೆ ಇಲ್ಲಿ ಅದ ಎತ್ತಿತ್ತ ಎತ್ತಿದ್ರೆ ಇದು ಮೂರ್ತಿ ಹಾಕಿದ ಮಣ್ಣು. ಇಲ್ಲಿನ ಕೊಡಿ ಹಿಂದೆ ಒಂದು 10 ಗೋಲಿನಷ್ಟು ಇತ್ತು. ಬಾವಲಿಯ ಪತ್ರಳಿ ಹಾಗೆ ಇದರಲ್ಲಿ ಕೊಡಿ ನೀರು ಇಟ್ಕೊಂಡಿದ್ದು. ಇಲ್ಲಿ ಚೂರು ಜರಿದು ಬಿದ್ದಿದ್ದು. ಇದಿಲ್ಲಿ ಎತ್ತರ ತಂದೆ. ಇದ ಕೊಡಿ ನೋಡಿ, ಅಲ್ಲಿ ತುಂಬಾ ಬಾವಲಿ ಇದ್ದು. ಅದು ತಲೆಗೆ ಪಟ ಪಟನೆ ಬಡಿತ್ತು. ಇದರಲ್ಲಿ ನೀರು ಬಂದತ್ತ ಹೊಸರು. ಇದರ ನೀರು ಅಲ್ಲೇನೆ ನೀರು ಚೂರು ಬ್ಲಾಕ್ ಆಗಿ ಇಲ್ಲಿಗೆ ಬರ್ತಾ ಇದ್ದ. ಅಲ್ಲಿ ಮೇಗೆಲ್ಲ ಜರಿದು ಬಿದ್ದದು. ಇದು ಅಲ್ಲಿಗೆ ಕೊಡಿ. ಅಂಬಗ ನಾವೀಗ ಮನೆಯ ಜಾಲಿಂದ 38, 68 ಒಟ್ಟೆಷ್ಟಾತು ಅಷ್ಟು ಕೋಲು ಭೂಮಿಯ ಒಳ ಇತ್ತು. ಈಗ ಹೆರಂದಲ್ಲಿ ಅದು ಜರ್ರತ್ತಲೇ ಗೋವಿಂದ ಎಂತ ಆಗ ಆದರೂ ಹೇಳಿದ್ದಾನೆ, ಇದೊಳ್ಳೆ ಆಣಿ ಕಲ್ಲು ಪಾರೆ ಗಟ್ಟಿ ಮಣ್ಣು. ಇದರ ಎಷ್ಟು ದಿನ ಕೆಲಸ ಮಾಡಿದ್ದು? 100 ಕೋಲು ಭೂಮಿಯ ಒಳ ಇದ್ದೀಗ. ಭೂಮಿ ತಾಯಿಯ ಹೊಟ್ಟೆಯೊಳ 100 ಕೋಲು ಒಳ ಇಲ್ಲೈತೆ ಈಗ. ಇದರಲ್ಲಿಗ ಇಲ್ಲಿ ನೀರು. ಇದರ ಚಂದ ನೋಡಿ. ಇದು ಸೊರಂಗ. ಆಲಕೋಲು ಬಾಲಕೃಷ್ಣ ಭಟ್ರ ಮನೆ ಇತ್ತ ಸೊರಂಗ. ಈಗ ಯಾವುದು ಹೇಳಿದ್ರೆ
ಎನ್ನ ಅಕ್ಕನ ಮನೆ. ಎನ್ನ ಅಕ್ಕನ ಮನೆಯಲ್ಲಿ ಕೆಲವು ಹಿಂಗಿತ್ತ ಸೊರಂಗಗಳಿದ್ದು ಒಂದೊಂದೇ ತೋರಿಸುತ್ತೆ. ಇಲ್ಲಿ ಇದು ಹೊಳಿಕೆ ಏಳುತ್ತಾ ಇಲ್ಲಿ ಜರುದು ಬಿದ್ದದ ಹೇಳಿದ್ರೆ ಇದು ಹೊಳಿಕೆ ಏಳುವ ಮಣ್ಣು ಮಳೆಕಾಲಲ್ಲಿ ಬೆಳೆದು ಅದು ಜಾಗ್ರತೆ ಬೇಕು. ಈಗೆಂತ ನಕ್ಕೊಳ್ಳಿ ಅಲ್ಲ, ಮಳೆಕಾಲಲ್ಲಿ ಇದಲ್ಲೆಲ್ಲ ಹೊಸರು ಹಿಂಗೆ ಬಂದೊಂಡಿರ್ತಿ ಗೋಡೆಲೆಲ್ಲ ಇದಲ್ಲೆಲ್ಲ ಹೊಸರು ಕಂಚಲ್ಲಿ ಬರ್ತಾ ಇತ್ತು. ಈಗ ಬೇಸಿಗೆಯಲ್ಲಿ ಆದಿತ್ತು ಹಾಗೆ. ಇನ್ನು ಹೊಸರು ಎಲ್ಲೆಗೆ ಬಪ್ಪದೊಳಗೆ ನಿಂಗೆ ತೋರಿಸ್ತೇನೆ. ಓ ಇಲ್ಲಿ ಇನ್ನೊಂದಕ್ಕೆ ಬೇಕು ಲೈಟು ಹೊಸರು ಇಲ್ಲಿಗೆ ಹೊಸರು ಬಪ್ಪ ನೋಡಿ ಈ ಎಡೆಯಲ್ಲಿ ಕಂಚಲು ಸೇರಿ ದೊಡ್ಡ ಹೊಸರಪ್ಪದು ಸೊರಂಗಲ್ಲಿ ಹೊಸರು ಬಪ್ಪದು ಹಿಂಗಿದ ಸಣ್ಣ ಕಂಚಲಿದ ಈ ಸೆರೆಲ್ಲ ನೀರಿದ ದೊಡ್ಡ ಸಿಕ್ಕುತ್ತೆ ಇಲ್ಲಿ ಸಿಕ್ಕಿದ್ದೆ ಕಂಚೆ ಇದು ಇದರಲ್ಲಿ ದೊಡ್ಡ ಹೊಸರೊಳಿ ಸಿಕ್ಕಿದ್ದಿಲ್ಲ, ಕಂಚಲೆ ಹೊಸರು ಸಿಕ್ಕಿದ್ದಳು. ಅಪ್ಪು ಹೇಳಿದ್ರೆ ಸೊರಂಗ ಚೂರು ತಿರುಗಿ ಹೋಯ್ಕತ್ತ ಇದೆಲ್ಲ ನೀರೇ ಇದು ಬತ್ತಲ್ಲಿ ಎಳಿಲ್ಲ. ಅದು ಹಿಂಗೆ ಹೆರ ಹೋಗುವಾಗ ತುಂಬಾ ತೋರ ಆಗುತ್ತು ನೋಡಿ ನೀರು. ಇಲ್ಲಿ ಹೊಸರು ಇಲ್ಲಿಂದ ಒಂದು ಸೆನೆ ಇದೊಂದು ಪಾರೆಯ ಬೇರೆ ಒಂದು ಪಾರೆ, ಇದು ಬೇರೆ ಪಾರೆ. ನಡುವಿಗೆ ಸ್ಲೇಟ್ ಕಲ್ಲು ಉಳ್ತು ಕಪ್ಪಿನದ್ದು ಅದರ ಎಡೆಯಲ್ಲಿ ಸೆರಳಿ ಹಿಂಗೆ ನೀರು ಒಪ್ಪದು. ಚೂರು ಕಂಚಲಿದ್ದೀಗ ದೊಡ್ಡ ಹೊಸರು ಎಲ್ಲಿದ್ದರೆ ನೋಡ್ತಾ ಇಲ್ಲೊಂದು ಹೊಸರು ಹಿಂಗೆ ಬಂದು ಭೂಮಿ ಒಳಗೆ ಇಳಿತದೆ. ಇಲ್ಲಿ ತೋರುವ ಎಲ್ಲ ಸಣ್ಣ ಸಣ್ಣ ಹೊಸರು ಕೆಲವದಿಕ್ಕೆ ಒಳ್ಳೆ ಹೆಬ್ಬೆಟ್ಟು ಬೆಲ್ಲ ತೋರದಷ್ಟು ಹೊಸರು ಸಿಕ್ಕುತ್ತು, ಕೆಲವದಿಕ್ಕೆ ಕೈಯಷ್ಟು ತೋರದ್ದು ಸಿಕ್ಕುತ್ತು. ಈಗ ಮೇಲಿಂದ ಹನಿ ಕೊಟ್ಟಿದೆ ಇಲ್ಲಿ ಇದು ಹೊಸರೇ ನೀರು ಇಲ್ಲಿ ಹನಿ ಕೊಟ್ಟು ಬೀಳ್ತಾ ಇತ್ತು. ಅದೇ ತಪ್ಪಿದ ಕಾರಣ ಅದು ಸೊರಂಗ ಚೂರು ಆಚೆಡೆಗೆ ಹೋಗಿದ್ದರೆ ಈ ಸರಿಯಾದ ಹೊಸರು ಬತ್ತಿತ್ತು. ಇದು ಚೂರು ಡೈರೆಕ್ಷನ್ ಚೇಂಜ್ ಆಗಿದ್ದಾರೆ ಸೊರಂಗ ಮಾಡೋಗ. ನೀರು ನೋಡಿ ಹನಿಯೋದು ಒಳ್ಳೆ ತಂಪು ನೀರು ದಿನಕ್ಕೆ ಕಾಲು ಗೋಲು ಸೊರಂಗ ಇಲ್ಲಿ ಹರಿಯೋದು ನೋಡಿ ನೀರು ಹೊಸರು. ಅದು 365 ದಿನ 24 ಗಂಟೆ 365 ಬತ್ತು. ಹಿಂಗಿತ್ತ ಕನಿಚಲು ಸುಮಾರು ಸೇರಿಯಪ್ಪ ಹೆರಂಗೆತ್ತಪ್ಪ 1 ಇಂಚು ನೀರಿನಷ್ಟು ಆಗುತ್ತು ಕೆಲವು ಇದರಲ್ಲಿ. ಇಲ್ಲಿ ಒಳ್ಳೆ ಕಪ್ಪು ಕಲ್ಲಿಲಿಕ್ಕುವ ಸೆರೆ ಇಪ್ಪದು ಇದ್ದಿದ ಒಳ್ಳೆ ಹೊಸರು 20 ಕಲ್ಲು ಇದು ಇಲ್ಲೊಂದು ಹೊಸರು ಸಣ್ಣದು 15 ಹೆಡೆಗೆ ಮಣ್ಣಪ್ಪದು ಇಡೀ ದಿನ ಗರ್ಭಿರ 15 ಹೆಡೆಗೆ ಮಣ್ಣೆ ಆಗುತ್ತಿಲ್ಲ ಅಷ್ಟು ಗಟ್ಟಿ ಪಾರೆ ಇದೆ. 15 ಹೆಡೆಗೆ ಹೇಳಿದ್ರೆ 15 ಅರ್ಧ ಹೆಡೆಗೆ ಹೊರುವುದು ಇಡೀ ಹೊರಲೇಡಿಯ ಜಾಗೆ ಸಪರಾಗಿ ನೋಡಿ ಇದೀಗ ಸರ್ತ 68 ಕೋಲು ಬಂದಿಕ್ಕೆ ಅದನ್ನ ಲೆಫ್ಟಿಗೆ 38 ಕೋಲಿನಷ್ಟು ಹೋತದು ನೋಡಿ. ಇದು ಜರುದು ಬಿದ್ದ ಜಾಗ ಇಲ್ಲಿ ಈಗ ಹೆರಂಗ ಹೋಗ್ತಾ ಇಪ್ಪದು ನೋಡಿ. ಆಣಿಪಾರೆಯ ಗರ್ಭಿ ಇದು ಮಾಡಿದ್ದು. ಇದೀಗ ಪ್ರಸ್ತುತ ಕುಡಿತ ಸೊರಂಗದ ಒಳಗೆ ಬಂದದು. ಇನ್ನು ಮುಂದೆ ನಾವು ಹೋಗಲಿದ್ದು ಇನ್ನೊಂದು ಸೊರಂಗ, ಅದರಲ್ಲಿದೆ ಒಳ್ಳೆ ನೀರಿತ್ತು ನೋಡಿ. ಸೊರಂಗ 2-3 ಇದ್ದು ನೋಡುವ ಅದಕ್ಕೆಲ್ಲ ಹಿಡಿತ ಅದಕ್ಕೆಲ್ಲ ಹೋಗಿ ನೋಡಿ. ಇದೀಗ ನಾವು ಮೈನ್ ರೋಡಿಗೆಲ್ಲ ಹೋದಂಗ ಲೆಫ್ಟ್ ರೈಟ್ಗೆಲ್ಲ ತಿರುಗುತ್ತು ನೋಡಿ. ಹಿಂಗೆ ಬಂದಿಕ್ಕಿ ರಜಾ ಮುಂದೆ ತಿರುಗುತ್ತು ನೋಡಿ. ಈಗ ವಿಡಿಯೋಲಿ ನೋಡ್ಲೆ ಫ್ರೀ ಆತ, ಇನ್ನು ಬಂದು ನೋಡ್ತಾರೆ ಚಾರ್ಜ್ ಕೊಡಿಗೆ ಕೆಲಸ ಎಷ್ಟಾವತ್ತು. ಇನ್ನು ಬಾಹಂಗ ಒಂದು ದಿನ ಕುಡಿಯಲು ನೀರು ಕಲಂತ ನೀರು ಅಷ್ಟು ಕಚ್ಚಪಚ್ಚ ಮಾಡಿ ಆತ ನೋಡಿ. ಹಿಂಗಿತ್ತ ಸೊರಂಗದೊಳಗೆಲ್ಲ ನಮ್ಮ ಸಣ್ಣ ಮಕ್ಕಳೆಲ್ಲ ಒಂದೊಂದ್ರೆ ಹೋಗಿಸಿ ಅವಕ್ಕೆ ಅನುಭವ ಪಟ್ರೆ ಅವು ಇನ್ನು ಹೆಂಗಿತ್ತಲ್ಲಿ ಇದೆ ಹೋಗಿ ಹುಷಾರಾಗಿ ಹೋಗಿ ಹೇಗೆ ಅನುಭವ ಬೇಕು. ನಮ್ಮ ಹಿರಿಯವೆಲ್ಲ ಸ್ವಂತ ಗರ್ಪಿ ಮಣ್ಣು ಹೊತ್ತ ಅವಕ್ಕೆ ಅನುಭವ ಇದೆ. ಎನಗೂ ರಜನಿಯ ಸೊರಂಗದೊಳಗೆ ಹೋಗಿ ಗರ್ಪಿಯ ಅಭ್ಯಾಸ ಇದ್ದು ಮುಂದಾನ ಜನರೇಷನ್ಗೆ ಹೆಂಗಿತ್ತದಲ್ಲ ಭೂಮಿಯೊಳಗೆ ಸೊರಂಗ ಇರ್ತು, ನೀರಿರ್ತು. ನೀರು ಎಲ್ಲಿಂದ ಒಪ್ಪಿದ್ರೆ ಬಾಟಲ್ಲಿ ಬರುದು, ಹಾಲು ಬರುದು ಪ್ಯಾಕೆಟ್ ಅಲ್ಲಿ ಎಲ್ಲಿ ಹೇಳುವುದಿಲ್ಲ. ಇಲ್ಲಿಂದೀಗ ರೈಟಿಂಗ್ ಹೋಯಕು ನಮ್ಮ ಮನೆ ಎತ್ತ ಕಡೆ ಇದೆ. ಇಲ್ಲಿ ಲೆಫ್ಟಿಂಗ್ ಬೇರೆ ಇಲ್ಲ, ಇಲ್ಲಿ ಲೆಫ್ಟಿಂಗ್ ಹೋಯಕದ್ದೀಗ ಇಲ್ಲಿ ಡೈರೆಕ್ಷನ್ ಚೇಂಜ್ ಆತ ಈಗ ನೋಡಿ.
ಅದು ಒಳ್ಳೆ ಸೂರ್ಯನ ಬೆಳಕಿಯ ಕನ್ನಟಿಲಿ ಬಿಟ್ಟು ಸರೂತ ಬಪ್ಪ ಕ್ರಮ ಎಲ್ಲ ಇಲ್ಲಿಂದ ಇನ್ನೊಂದು ಕನ್ನಡಿ ಮಡಿಗೆ ಲೆಫ್ಟ್ ರೈಟ್ಗೆ ತಿರುಗಿಸಬಹುದು. ಮತ್ತೆ ದೀಪ ತೂಗು ದೀಪ ಈ ಕಾಲು ದೀಪ ಇದೆ ಅಲ್ಲ, ತೂಗು ದೀಪ ಹಾಳಿ ಒಂದು ಮತ್ತೆ ಬಂತಿದೆ. ಎಷ್ಟು ಉದ್ದ ಇದ್ದು ನೋಡಿ. ನಮ್ಮಾಗ 68 ಕೋಲು 38 ಕೋಲು ಎಷ್ಟು ಫೀಟ್ ಆಯ್ತು? 105. ಇದೆ ಇಲ್ಲೊಂದು ಹೊಸರಿ ಇದ್ದಾತ, ಒಳ್ಳೆ ಹೊಸರಿದೆ 10 ಇದೆ. ಇಲ್ಲಿ ಮೇಲೆ ಮೇಲೆ ಇದಾಗ ಇಲ್ಲೊಂದು ಹೊಸರಿ, ಕಾಯಮಿನ ಹೊಸರಿ ಇದ್ದಿದೆ. ನೀರ ನೋಡಿ ಅಲ್ಲ ಹನಿ ಹನಿ ಬೀಳ್ತೈತೆ, ಗೋಡೆಲಿ ಇಳಿತದೆ, ತೋರಕ್ಕೆ ಬಕ್ಕದ ಕಾಣ. ಅದೀಗ ಸದ್ಯ ಮಳೆ ಇದೆ ನೋಡಿ. ಇಲ್ಲಿ ನೀರು ಸಿಕ್ಕಿದಿಲ್ಲ. ನೋಡಿ ಸಣ್ಣಕ್ಕೆ ಎಷ್ಟು ಉದ್ದ ಇದ್ದು ಸರಂಗ. ಇದು ಒಳ್ಳೆ ಪ್ರಸಿದ್ಧ ಅಪ್ಪು. ಈ ಮನುಷ್ಯ ಒಳ್ಳೆ ಕೆಲಸಗಾರ, ಮುಖ್ಯವಾದ ಆಯ್ತಲ್ಲೇ ನಿನ್ನೇಳಿದ್ದೇವೆ. ಎಂತ ಆಯ್ತಕ್ಕೆ ಹೆದರಿಕೆ ಆತ ಒಳ ಹೋದ ಬೈಂದಿಲ್ಲ ಹೇಳಿ ಬತ್ತೀಯಾ? ಲೈಟ್ ಹಿಡಿಯದೆ ಸರಂಗ ಸರಿ ಕಾಣ, ಅದಕ್ಕೆ ಬೇಕಾಗಿ ಲೈಟ್ ಹಿಡಿಯೋದು. ಇಲ್ಲಿ ಬಾವಲಿ ಒಂದು ಹತ್ತೆ ಅದೇ ಬಾವಲಿ ಎಲ್ಲ ಮೇಗೆ ನೋಡಿ ಪಟ ಪಟನ ಹಾರ್ತು. ಈಗ ಇಷ್ಟು ಬಾವಲಿಗೆ ಹೆರ ಬಂದವು ಈಗ ನಮ್ಮ ಒಬ್ಬರಿಗೆ. ಭದ್ರ ಅವರ ವಾಸ ಸ್ಥಾನ. ಅರ್ಧ ಗಂಟೆ ಅಂಬಾಗ ನಾನು ಇಲ್ಲಿಗೆ ಮುಳ್ಳೇರಕ್ಕೆ ಬಪ್ಪಲಿತ್ತಿದ್ದು ಬಪ್ಪ ಅದೆಲ್ಲ ಕೆಸರ ಇದು ಇಲ್ಲಿ ಕೆಸರ ಅಂತಿದ್ದು. ನಿನಗೆ ಇದೇ ಡ್ರೆಸ್ ಇಲ್ಲಿ ಮನೆಗೆ ಹೋಗಕ್ಕೆ ನಾನು ಬೇರೆ ವಸ್ತ್ರದ ಹಿಂದಿಲ್ಲ, ಕಂಬ ಇಲ್ಲೇ ಬಂದದ್ದು. ಹೇಳಿದ್ರೆ ಇದೊಂದು ಹವ್ಯಾಸ, ಒಂದು ಮರುಳಲ್ಲಿ ಹೇಳಕ್ಕೆ ಹೇಳಿದ್ರೆ ಒಂದು ಸೊರಂಗ ಮಾಡಿದೆ ಒಂದೇ, ಅದರೊಂದು ಕಣ್ಣಾರೆ ನಾವು ನೋಡಿಕೊಳ್ಳಿ ಒಂದು ಅದರಲ್ಲಿ ಹೊಸರೆಲ್ಲೇ ಒಪ್ಪದು, ಮಣ್ಣಿನ ಚರಿಯೆ ಬೇರೆ ಬೇರೆ ಸುಮಾರು ಮಕ್ಕಳು ಕಲಿಯಲಿದ್ದು. ನನಗೆ ಹಿಂಗಿತ್ತೊಂದು ಇಂಟ್ರೆಸ್ಟ್ ಇದು, ಬೋರ್ ಮಾಡ್ತಲ್ಲಿ ನೋಡುದು. ಇದು ಅಷ್ಟರಲ್ಲಿ ಹೆರವೇ ನಿಂದಿದ್ದು, ಹೋದವು ಯಾಕೆ ಬಂದಿಲ್ಲ ಹೇಳಿ. ಹೇಳಿದ್ರೆ ಸಾಧಾರಣ 104 ಕೋಲಿನಷ್ಟು ಉದ್ದಕ್ಕಿದ್ದು ಒಳಂತ ಹೋಗಿ ಇತ್ತಾಗಿ. ಇನ್ನೊಂದು ಸೊರಂಗ ಇದ್ದಲ್ಲಿ ಅದು ಒಳ ಹೋಗಿ ಮೇಗಂದ ಬಾವಿ ಇದ್ದ ಅರ್ಧದಲ್ಲಿ ಜರಿದು ನೋಡೊಂದಲ್ಲಿ ಹೋಪ ಹೇಗೂ ಬಂದಾತದೆ. ನಿಂಗಳು ಒಟ್ಟಿಗೆ ಬನ್ನಿ ನೋಡಿಕಿ ಬಪ್ಪ. ಇದು ಒಂದು ಉದ್ದ ಸೊರಂಗ, ಅಲ್ಲಿಂದಲೇ ಶುರುವಾಗುತ್ತದೆ. ಈಗ 2 ವರ್ಷ ಮೊದಲು ಚೂರು ಹಿಟಾಚಿ JCB ಬಂದು ಇಲ್ಲಿ ಒಂದು ಸೋಲಾರ್ ಡ್ರೈಯರ್ ಬೇಕಾತ ಅವಕ್ಕೆ. ಹಾಗೆ ಸೋಲಾರ್ ಡ್ರೈಯರ್ ಮಡಗಬೇಕಾಗಿ ಒಂದು ತಟ್ಟದ ಅಲ್ಲಿ ಎಷ್ಟಕ್ಕೆ ಬರೆಯುತ್ತಿದ್ದು, ಆ ಬರೆ ತಗ್ಗಿಸಿದೆವು. ತಗ್ಗು ತಗೋ ಸೊರಂಗ ಚೂರು ಓಪನ್ ಆಗ್ತಿದ್ದೆವು. ಇಲ್ಲಿ ಆ ಸೊರಂಗದ ಕೊಡಿ ಆಚೆಗೆ ಇದ್ದು ಕೆಳಗೆ ತೋರಿಸ್ತಾರೆ. ಇದು ಸುಮಾರು ಈಗ ಅಷ್ಟೆತ್ತರದ ಬರೆಂದ ಹೀಗೆ ಚಾರಿತಿದ್ದು ಗುಡ್ಡೆ ಕೆಳಂದ ಸೊರಂಗ ಮಾಡಿದ್ದದು. ಆ ಸೊರಂಗ ಇಲ್ಲಿ ತಟ್ಟು ತೆಗುವಾಗ ಬಾ ಹೇಳಿದವಳು ಇಷ್ಟೇ ತಟ್ಟು ತೆಗೆದ್ರೆ ಸಾಕು ಸೊರಂಗ ಇದ್ದವಳಿ. ಎಂತಾಗೆ ತಗ್ಗಿಸಪ್ಪಾಗ ಸೊರಂಗ ಓಪನ್ ಆಯ್ತು. ಇಲ್ಲಿ ರಜಾ ಜರಿದು ಬಿದ್ದಿದ್ದು, ನೀರು ಬರ್ತಾ ಇದ್ದೀಗ ಅಡಿಲಿ ಪೈಪ್ ಮೊದಲೇ ಹಾಕಿ ಮಡಗಿದ್ದವು. ಆ ಜರಿದಲ್ಲಿ ಪಾಸಪ್ಪಲೆ ರಜಾ ಭಂಗ ಇದ್ದು ನಾವಿಲ್ಲಗೆ ಜಸ್ಟ್ ಇಳಿಯಲಿಗೂ ಹಾಂಗಿತ್ತ ಪ್ರಯತ್ನ ಬೇಡ. ಸೊರಂಗದ ಬಾಯಿಲಾಗಿ ಹೋಪ ಈ ಸೊರಂಗ ಸರೂತ ಗುಡ್ಡೆಗೆ ಹೋಯ್ಕಿ ಅಲ್ಲಿ ದೊಡ್ಡ ಬಾವಿ ಮಾಡಿದ್ದೆವು. ಕಲ್ಲು ಸಿಕ್ಕಿ ನೀರು ಸಿಕ್ಕಿಯಪ್ಪ ಅಂಬಾಗ ಅದು ವಾಟರ್ ಏರ್ ಸರ್ಕ್ಯುಲೇಷನ್ಗೆ ಬೇಕಾಗಿ ಅಲ್ಲಿಂದ ಬಾವಿ ಮಾಡಿಯಪ್ಪ ನೀರು ಲಾಯ್ಕ ಬತ್ತು, ಬೆಳಚಿ ಕಾಣ್ತು, ಗಾಳಿ ಅಲ್ಲಿಂದ ಹಿಂಗೆ ಬಪ್ಪಾಗ ಸೊರಂಗದಿರು ತಂಪು ಗಾಳಿ ಬತ್ತು, ನೀರು ತಂಪಾಗಿರ್ತು. ಇದು ಸುಮಾರು ಉದ್ದ ಇದ್ದು ಒಳ ಜೆರದಕ್ಕೂ. ಇದು ಆ ಜೆರದಕ್ಕೂದಲ್ಲೇ ಕಳೆದ ವರ್ಷದಲ್ಲಿ ಹೋಗಿ ನಾನು ವಿಡಿಯೋ ಮಾಡಿದ್ದಿಲ್ಲ, ಇಂದು ವಿಡಿಯೋ ಮಾಡಿ ನಿಂಗೆ ತೋರಿಸುತ್ತೆ. ಹೇಳಿದ್ರೆ ಆನಿದ ಕಂಬೈಲಿ ಒಂದು ಇಡೀ ಒಳ ತಕಿ ಬಿಕ್ಕಿ ಮಣ್ಣು ಮತ್ತೆ ಬಾವಲಿಲ್ಲದಿದ್ರೆ ತಲೆಗೆಲ್ಲ ಅದು ಲಾಯ್ಕ ಅಭಿಷೇಕ ಮಾಡ್ತು, ಉಚ್ಚೋದೆಲ್ಲ ಮಾಡ್ತದೆಲ್ಲ ಹೇಳಿಡಿ. ಅದರಲ್ಲಿ 20 ಕಾಮನ್ ಹೇಳಿದ್ರೆ 5 ಕೊಟ್ಟೆಲ್ಲ ಹಾಕೊಂಡು ಬಪ್ಪಲ್ಲ. ಹಂಗೆಲ್ಲ ಎಂತಾಗೆ ನಮ್ಮದೇ ಭೂಮಿಯೊಳ ಹೋಪದಲ್ಲ, ಅಬ್ಬೆಯ ಹೊಟ್ಟೆಯ ಒಳಗೆ ಹೋಪದು. ಹೇಳಿದ್ರೆ ಭೂಮಿ ತಾಯಿ ಹೇಳಿದ್ರೆ ಅಬ್ಬೆ ಇರಲ್ಲ. ಅಲ್ಲಿಂದ ನೀರು ಬಪ್ಪದು ಹೆಂಗೆಲ್ಲ ನಿಂಗೆ ನೋಡಿ. ಇದೀಗ ಜರಿದು ಇದರ ಸೊರಂಗದ ಸ್ಟೈಲ್ ಚೂರು ಹೋತು. ಇದರಿಂದ ಮುಚ್ಚಲ ಹೇಳಿದ್ದೇನೆ, ಅದನ್ನ ದೊಡ್ಡ ಕಲ್ಲು ಹಾಕಿ ಮುಚ್ಚೆಕ್ಕು ಸೊರಂಗದ ಬಾಯಿಯಲ್ಲಿಯೇ, ಇಲ್ಲೇ ಗಿಳಿಯಲಿಲ್ಲ ನಾವು ಸೊರಂಗದ ಬಾಯಿಲಾಗಿಯೇ ಹೋಪು. ಈ ಸೊರಂಗ ಪೂರ ಗರ್ಪಿದ್ದು, ಅಜ್ಜ ಗರ್ಪದು, ಮಗ ಹೊರದು, ಪುಲ್ಯಕ್ಕೆ ಹೊರದು, ಶಾಲೆಗೆ ಹೋಯ್ಕಿ ಬಂದಿಕ್ಕಿ ಬಾವಂದ್ರೆಲ್ಲ ದಿನಾಗಳು ಸೊರಂಗದ ಮಣ್ಣು ಹೊರದಡ.